ಪ್ರಜ್ಞೆ ತಪ್ಪು ನಿಲ್ತಿತ್ತು. ಅದ್ರ ಮರಿ ಅದನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ಈ ನಮ್ಮ ಅಭಿಮನ್ಯು ಕೈಲಿ ಆಟ ಆಡ್ತಾ ನಿಂತ್ಕೊಳ್ಳವು. ಅಭಿಮನ್ಯುಗೆ ಗುದ್ದಕ್ ಬರೋವು ಚಿಕ್ಕ ಮರಿಗಳು, ತುಂಟಾಟ ಚಿಕ್ಕ ಮರಿಗಳು ಬಂದು ಅಭಿಮನ್ಯು ಜೊತೆ ಈ ಮಸ್ತಿರ್ಬೇಕು ಕಣ, ನೋಡೋಣ ಬಿಡೋ ಅಂತ ಹೇಳ್ತಾರೆ. ಅವಾಗ ಇದು ಅದು ಅಪನದಲ್ಲೇ ಸ್ಟೇ ಆಗಿರುತ್ತೆ. ಅಪ್ಪ ಇಂಜೆಕ್ಷನ್ ಲೋಡ್ ಮಾಡ್ಕೊಂಡು ಹೋಗಿ ಹೊಡೆದ್ ಬಂದಿರೋದು ಯಾರಿಗೂ ಗೊತ್ತೇ ಇರಲ್ಲ. ರೀತಿ ತುಂಬಾ ಫೈಟ್ ಆಗುತ್ತೆ. ತುಂಬಾ ಫೈಟ್ ಆದ್ಮೇಲೆ ಲಾಸ್ಟಿಗೆ ಅರ್ಜುನನ್ನು ಬಿಡ್ತಾರೆ. ತುಂಬಾ ಫೈಟ್ ಆಗುತ್ತೆ, ಅರ್ಜುನನ್ನು ಬಿಡ್ತಾರೆ, ಅರ್ಜುನನ್ನು ಹೊಡೆಯುತ್ತೆ. ಅಭಿಮನ್ಯು ಯಾವತ್ತೇನ್ ಮಾಡುತ್ತೆ, ಎಳೆಯಕ್ ಟ್ರೈ ಮಾಡುತ್ತೆ ಕಾಡಾನೆನ. ಇದು ಸ್ವಲ್ಪ ಹೋಗಲ್ಲ. ಆ ಸಿಟ್ಟಿಗೆ ಎಷ್ಟು ಹೇಳಿದ್ರು ಬರ್ತಾ ಇಲ್ಲಲ್ಲ ಅಂತ ಬಂದ್ ಹೊಡೆಯುತ್ತದೆ. ವಿಕ್ರಮಣ್ಣನ ಹಿಡಿಬೇಕಾದ್ರೆ ಹೆಚ್ಚು ಕಡಿಮೆ 4 ಜನ ಸಹಾಯಕ್ಕಾಗಿದ್ರು. ಅಷ್ಟು ರೋಗ್ಸಿತ್ತಂತೆ. ಬರೀ ಎಲ್ಲಿ ಮನುಷ್ಯ ಸ್ಮೆಲ್ ಬರುತ್ತೆ, ಮಾತು ಕೇಳಿಸುತ್ತೆ, ಅಲ್ಲಿಗೆ ಅಟ್ಟಿಸ್ಕೋಗ್ಬಿಡೋದಂತೆ. ಈ ಟ್ರ್ಯಾಕ್ ಮಾಡಕ್ಕೆ ನಮ್ಮೂರವ್ರನ್ನ ಕರ್ಕೊಂಡೋಗಿದ್ರಲ್ಲ, ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿ ಅವರು ಕಾಡೊಳಗಡೆ ಬಿದ್ದು ಆನೆ ಬಂದು ನಿಂತಿದ್ಕೋ ಅವರು ಒಂದು ಚರಂಡಿ ಸಿಗುತ್ತಲ್ಲ, ಚರಂಡಿಗೆ ಬಿದ್ಬಿಟ್ಟು ಹಂಗೆ ಹೌದು ಪ್ರೈವೇಟ್ ಪಾರ್ಟ್ ಹತ್ರ ಆಗಿರುತ್ತೆ. ಅದನ್ನ ಯಾರು ನೋಡಿರಲ್ಲ. ಅದು ಕ್ರಾಲಿಗೆ ತಗೊಂಡಾದ್ಮೇಲೆ ಸತ್ತೋಗುತ್ತೆ. ಕಾಡಾನೆ ಕ್ರಾಲಲ್ಲಿ ಬುದ್ಧಿ ಕಲಿಸೋ ಟೈಮಲ್ಲಿ ಸತ್ತೋಗುತ್ತೆ. ಅಲ್ಲ ಅದೊಂಥರ ಸೊಳ್ಳು ಸುತ್ತು ಹೊಡೆದಾಟ. ಅದೇ ನೀವು ಕಾಡಲ್ಲಿ 2 ಆನೆ ಇದ್ದಾಗ 2 ಕಾಡಾನೆ ಇರ್ತವೆ. 2 ಕಾಡಾನೆ ಫೈಟ್ ಮಾಡೋಗ್ಲೂ ಸೊಳ್ಳು ಸುತ್ಕೊಂಡಿರ್ತವೆ. ಆಮೇಲೆ ಇದು ಕ್ಯಾಪ್ಚರ್ ಅದೇ ಸ್ಟಾರ್ಟ್ ಆದ್ಮೇಲೆ ಮೌಂಟೇನ್ ಮತ್ತೆ ಈ ಗುಂಡ, ಇನ್ನೊಂದಾನೆ ನಮಗೆ ವಲಸೆ ಬರುತ್ತೆ. ಆ ಟೈಮಲ್ಲಿ ತುಂಬಾ ಡೀಪ್ ಕೋರೆ ಬರುತ್ತೆ. ಅವಾಗ್ಲೂ ಒಂದ್ಸಲ ನಮ್ಮ ಹೊಳೆ ಭಾಗದಲ್ಲಿ ಹೋಗ್ಬೇಕಾದ್ರೆ ಅಪ್ಪಗೆ ಹೇಳ್ತೀನಿ, ಅಪ್ಪ ತುಂಬಾ ಉದ್ದುದ್ ಕೋರೆ ಬಂದಿದೆ, ಯಾವ್ದಿದಾನೆ ಅಂತ. ಹೊಸ್ತಿರ್ಬೇಕು ಕಣ, ನೋಡೋಣ ಬಿಡೋ ಅಂತ ಹೇಳ್ತಾರೆ. ಅವಾಗ ಇದು ಅದು ಅಪನದಲ್ಲೇ ಸ್ಟೇ ಆಗಿರುತ್ತೆ. ಅಪ್ಪ ಇಂಜೆಕ್ಷನ್ ಲೋಡ್ ಮಾಡ್ಕೊಂಡು ಹೋಗಿ ಹೊಡೆದ್ ಬಂದಿರೋದು ಯಾರಿಗೂ ಗೊತ್ತೇ ಇರಲ್ಲ. ಏನು ಇಂಜೆಕ್ಷನ್ ಗನ್ ಲೋಡ್ ಮಾಡ್ಕೊಂಡು ಜಸ್ಟ್ ಹಿಂಗ್ ಹೋಯ್ತಾರೆ. ಹೋಗಿದ ತಕ್ಷಣ ಏನು ಡಾಟ್ ಆಯ್ತಾ ಅಂದ ತಕ್ಷಣ ಅಷ್ಟೊತ್ತಿಗೆ ಆನೆನೇ ಬಿದ್ದೋಗಿರುತ್ತೆ. ಜಸ್ಟ್ ಒಂದು 15 ಮಿನಿಟ್ಸ್ ಅಲ್ಲಿ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಎದ್ಸ್ಕೊಂಡ್ಬಂದು ಕೋರೆ ತುಂಬಾ ಡೀಪ್ ಇರುತ್ತೆ. ಒಳ್ಳೆ ಅಭಿಮನ್ಯು ತರನ ಸೈಜ್ ಇದೆ ಅದ. ಆಮೇಲೆ ಅದನ್ನು ಲಾರಿಗೆ ಹಚ್ಚಿ ಅಭಿಮನ್ಯುನ ಅವತ್ತೇನಾಗ್ಬಿಡುತ್ತೆ, ಅಭಿಮನ್ಯುಗೆ ಆಲ್ಮೋಸ್ಟ್ ಅಲ್ಲಿ ಹಗ್ಗ ಕಟ್ಟೋದ್ ಕಡಿಮೆ. ಗಜೇಂದ್ರ, ಶ್ರೀರಾಮ, ಹರ್ಷ, ಅರ್ಜುನ ಅವಕ್ಕೆಲ್ಲ ಕಟ್ತಿರ್ತವೆ. ಅಭಿಮನ್ಯು ಫ್ರೀ ಆಗಿರ್ಬೇಕು. ಯಾಕಂದ್ರೆ ಆಚೆ ಈಚೆ ಅದು ಕಾಡಿಂದ ಆಚೆ ಈಚೆ ಎಳ್ಕೊಬರಕ್ ರೋಡಲ್ಲಿ ಆಚೆ ಈಚೆ ನೆಗದ್ರೆ ಹೊಡೆದು ಎದುರ್ಸಾಕ್ಬೇಕು. ಅವತ್ತೇನ್ ಮಾಡ್ತಾರೆ, ಇದನ್ನೇ ಮುಂದ್ ಕಟ್ತಾರೆ. ಅಭಿಮನ್ಯುನ ಮುಂದ್ ಕಟ್ತಾರೆ. ಅಭಿಮನ್ಯು ಎಳಿತಿರೋದಕ್ಕೆ ಸಪೋರ್ಟ್ ಬರ್ತಿರಲ್ಲ. ಆ ಸಿಟ್ಟಿಗೆ ರಿಟರ್ನ್ ಬಂದು ಹೊಡೆದ ಎದುರಿಸುತ್ತೆ. ನಮ್ ಎಲ್ಲಾ ಆನೆಗಳನ್ನ ಮುಂದೆ ಕಟ್ಟಿದ್ರೆ ಅದು ಎಳ್ಕೋಗ್ತಿರತ್ತಲ್ವಾ, ಈ ಕಡೆಯಿಂದ ಹಿಂದ್ಗಡೆ ತಳ್ಳೋದ್ರೆ ಅದು ಎಳೆಯುತ್ತೆ. ಈ ಅಭಿಮನ್ಯು ಅವತ್ತೇನ್ ಮಾಡುತ್ತೆ, ಎಳೆಯಕ್ ಟ್ರೈ ಮಾಡುತ್ತೆ ಕಾಡಾನೆನ. ಇದು ಸ್ವಲ್ಪ ಹೋಗಲ್ಲ. ಆ ಸಿಟ್ಟಿಗೆ ಎಷ್ಟು ಹೇಳಿದ್ರು ಬರ್ತಾ ಇಲ್ಲಲ್ಲ ಅಂತ ಬಂದು ಹೊಡೆಯುತ್ತೆ. ಅದಕ್ಕೆ ಹೊಡೆದು ಅಗ್ರೆಸಿವ್ ಆಗಿ ಹೊಡೆದು ಎದುರಿಸಿ ಮತ್ತೆ ಎಳೆ ಸ್ಟಾರ್ಟ್ ಆಗುತ್ತೆ. ಆ ತರ ಆನೆ ಅಭಿಮನ್ಯು. ಯಾವತ್ತು ಅದು ತಾನಾಗಿನೇ ಅದು ಕೆಲಸ ಮಾಡುತ್ತೆ. ಅದು ಸ್ವಲ್ಪ ಸಪೋರ್ಟಿವ್ ಆಗಿದ್ರು ಸಾಕು. ಆಮೇಲೆ ಲಾರಿಗೆ ಹತ್ತಿಸ್ಬೇಕಾದ್ರೆ ಕೋರೆಯಿಂದ ತಳ್ಳಿದ್ರೆ ಗಾಯ ಆಗುತ್ತೆ ಅಂತ ಬಗ್ಗಿ ತಳ್ಳುತ್ತೆ. ಕೆಲವು ಟೈಮ್ ಜುಗ್ ಮಾಡಿ ತಳ್ಳುತ್ತೆ. ಜುಗ್ ಅಂದ್ರೆ ಬಗ್ಗಿ ತಳ್ಳಿಸ್ತಾರೆ. ಆ ಥರ ಎಲ್ಲ ತಳ್ಳುತ್ತೆ. ಅದು ಕೇಳ್ಕೊಡೋದೇ ಬೇಡ. ಆಮೇಲೆ ಹಗ್ಗ ಟೈಟ್ ಮಾಡೋದು, ಕುತ್ತಿಗೆ ಹಾಕಿರೋ ಹಗ್ಗ ಬರುತ್ತಲ್ಲ, ಅದು ಸ್ವಲ್ಪ ಕ್ರಾಸ್ ಆದ್ರೆ ನಾವು ನುಗ್ಸ್ಕೊಳ್ಳೋದು. ಈ ಕಿವಿ ದಾಟಿದ್ರೆ ಅದು ನುಗ್ಸ್ಕೊಬಿಡುತ್ತೆ. ಆನೆಗೆ ಯಾವತ್ತು ಆ ಗಂಟು ಇಲ್ಲಿಗೆ ಬರಬೇಕು, ಆ ಗದ್ದದ ಹತ್ರ ಬಂದ್ರೆ ಲಾಕ್ ಆಗುತ್ತೆ. ಅದು ಸರಿ ಮಾಡೋದಾಗ್ಲಿ ಅಭಿಮನ್ಯು ತುಂಬಾ ಟ್ರೈನ್ ಐತೆ, ಅವನ್ನೆಲ್ಲ ಮಾಡುತ್ತೆ. ಸರ್ ಗುಂಡನ್ನ ಅದೇ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ಹೊಡೆದು ಅದು ಹೊರಗಡೆ ಬಿಟ್ರು ಅಥವಾ ಸಾಕಿದ್ರು ಏನೋ ಗೊತ್ತಿಲ್ಲ. ಕೆಲವೊಂದು ಆನೆಗಳು ಇಲ್ಲಿಂದ ಹೋಗ್ತವೆ, ಅಲ್ಲೇನಾಯ್ತೋ ಗೊತ್ತಾಗಲ್ಲ. ಏನಾಗುತ್ತೋ ಏನೋ. ಆನೆಗಳು ನಮಗೆ ಇಲ್ಲಿಂದ ಹೋಗಿದ್ ಮಾತ್ರ ನೆನಪಿರುತ್ತೆ. ಅಲ್ಲಿ ಹೋಗಿ ಕ್ಯಾಂಪಿಗೆ ಹೋಗ್ಬಿಟ್ಟು ಒಂದು 5 ವರ್ಷ 4 ವರ್ಷ ಬಿಟ್ಟು ಕೇಳಿದ್ರೆ ಆನೆಗಳೇ ಇರಲ್ಲ. ಗುಂಡ ತುಂಬಾ ದಶ ವರ್ಷ. ಗುಂಡ ಭೀಮನು ಫ್ರೆಂಡ್ಸು. ಇನ್ನೊಂದು ವಿಚಾರ ಅಂದ್ರೆ ಭೀಮನ್ ತುಂಬಾ
ಗುಂಡ ಅಂತೂ ಜೊತೆಲೇ ಇರೋದು ಯಾವಾಗಲೂ. ಒಂದು ಇಲ್ಲಿ ಹೇಮಾವತಿ ಬೆಟ್ಟ ಅಂತ ಇದೆ. ಹೇಮಾವತಿ ಬೆಟ್ಟದ ಹತ್ರಲ್ಲಿ ಇದೇ ತರ ಮಳೆ ಆಗ್ತಿರೋ ಟೈಮಲ್ಲಿ ಒಂದೆರಡು ಮರಿ ಒಂದು ಹೆಣ್ಣಾನೆ ಜೊತೆ ಬಂದು ಒಂದ್ 2-3 ದಿನ ಇದ್ದು ಇಲ್ಲೇ ಇರುತ್ತೆ. ಆನೆ ಹಿಡಿಬೇಕು ಅಂತ ಆದಾಗ ಅಬ್ನದ ಹತ್ರ ಇರುತ್ತೆ. ಅದನ್ನ ಟ್ರ್ಯಾಕ್ ಮಾಡಿ ಇದೇ ರೀತಿ ಮಳೆಗೆಲ್ಲ ಅಪ್ಪನೇ ಹೋಗಿ ಹೊಡಿತಾರೆ. ಒಂದು ಬಿದ್ದೋಗುತ್ತೆ. ಬಿದ್ದಾದ್ಮೇಲೆ ವಿಪರೀತ ಫೈಟ್, ಒಳ್ಳೆ ಫೈಟ್ ಅಂದ್ರೆ ಅಭಿಮನ್ಯು ಚಾಲೆಂಜ್ ಆಗ್ಬಿಡ್ತಾರೆ. ಅಭಿಮನ್ಯುಗೆ ಭಕ್ತಲ್ಲ ಇದು. ಅರ್ಜುನ್ಗೆ ಮುಂದೆ ಕಟ್ಟಿರ್ತಾರೆ, ಅರ್ಜುನ್ಗೆ ಹೋಗಿ ಹಿಂದ್ಗಡೆಯಿಂದ ಗುದ್ದುತ್ತೆ. ಆಮೇಲೆ ಅಭಿಮನ್ಯು ಹೊರಗೆ ಕರೀತಾರೆ. ಕರೆದಾದ್ಮೇಲೆ ಫೈಟ್ ಸ್ಟಾರ್ಟ್ ಆಗಿದ್ದು ಸುಸ್ತಾಗೋವರೆಗೂ ನೋಡಿತ್ತೆ. ಅಭಿಮನ್ಯು ಚಾಲೆಂಜ್ ಮಾಡಿ ನಿಲ್ತಿರುತ್ತೆ ಅದು ಗುಂಡ. ಅದನ್ನು ಏನೋ ಸರ್ ಫೈಟ್ ಮಾಡುವಾಗ ಆನೆ ಸೊಂಡ್ಲನ್ನ ಸುತ್ತದ್ ಸಹಜ, ಸುತ್ತುತ್ತೆ. ಅದೆಲ್ಲ ಹೇಳ್ತಾರೆ, ಎಲ್ರು ಹೇಳ್ತಾರೆ ಆನೆ ಮಾವುತನ್ ಹಿಡಿಬಾರ್ದು ಅಂತ, ಈ ಆನೆ ಸುತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ಅದಲ್ಲ. ಆನೆ ನಾನು ಚಾಲೆಂಜ್ ಮಾಡ್ತೀನಿ, ಆನೆನು ಚಾಲೆಂಜ್ ಮಾಡ್ತೀನಿ ಅಂದಾಗ ಸೊಂಡ್ಲು ಸುತ್ಕೊಂಡು ಕೋರಲ್ಲಿ ಹೊಡೆದಾಡೋದು ಅದು ಸಹಜ ಅಲ್ಲ. ಅದೊಂಥರ ಸೊಂಡ್ಲು ಸುತ್ತು ಹೊಡೆದಾಟ. ಅದೇ ನೀವು ಕಾಡಲ್ಲಿ 2 ಆನೆ ಇದ್ದಾಗ 2 ಕಾಡಾನೆ ಇರ್ತವೆ, 2 ಕಾಡಾನೆ ಫೈಟ್ ಮಾಡೋಗ್ಲು ಸೊಂಡ್ಲು ಸುತ್ಕೊಂಡಿರ್ತವೆ. ನಮ್ ಸಾಕಾನೆ ಕಾಡಾನೆ ಮಾವುತ್ರನ್ನ ಇಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸುತ್ಕೊಳ್ಳೋದಲ್ಲ. ಅದು ಫೈಟ್ ಮಾಡುವಾಗ ಅದೊಂದು ಇದು ಸುತ್ಕೊಂಡು ಆಡೋದು, ಅದೊಂದು ಫೈಟ್ ಆಡ್ತವೆ. ಅದೇ ರೀತಿ ತುಂಬಾ ಫೈಟ್ ಆಗುತ್ತೆ. ತುಂಬಾ ಫೈಟ್ ಆದ್ಮೇಲೆ ಲಾಸ್ಟಿಗೆ ಅರ್ಜುನನ್ನು ಬಿಡ್ತಾರೆ. ತುಂಬಾ ಫೈಟ್ ಆಗುತ್ತೆ. ಅರ್ಜುನನ್ನು ಬಿಡ್ತಾರೆ, ಅರ್ಜುನನ್ನು ಹೊಡೆಯುತ್ತೆ. ಅರ್ಜುನ ಹೊಡೆಯುತ್ತೆ ಅನ್ನೋದಕ್ಕಿಂತ ಸರ್ ಅರ್ಜುನ ನಾವು ಹಿಂದೆ ನೋಡ್ತಿದ್ದು ಈಗ ನೋಡ್ತಿದ್ದು ವ್ಯತ್ಯಾಸ ಇದೆ. ಅವ್ರು ಕೂಸಪ್ಪ ಮಾಸ್ತಿ ಅವ್ರು ಇದ್ದಾಗ ಅದು ಬೇರೆ ತರ ಅಗ್ರೆಸಿವ್. ರೀಸೆಂಟ್ ಆಗೆಲ್ಲ ಸ್ವಲ್ಪ ಸಾಧು ತರ ಆಗಿದೆ, ಇದೇನ್ ತರ ಇರ್ಲಿಲ್ಲ. ಆಮೇಲೆ ಏನಾಗುತ್ತೆ ಗೊತ್ತಾ ಸರ್, ಅದು ದಸರಾ ಟೈಮಲ್ಲಿ ಹೋಗ್ತಾವಲ್ಲ ಆನೆಗಳು. ದಸರಾ ಟೈಮಲ್ಲಿ ನಾವೇನು ಫಾಸ್ಟ್ ಫುಡ್ ತಿಂತೀವಿ, ಅವಕ್ಕೆ ಹಂಗೆ ಮೈದಾ ಬೆಣ್ಣೆಗಳನ್ನೆಲ್ಲ ಕೊಡಬಾರ್ದು. ನೀವೇನಿದೆ ನ್ಯಾಚುರಲ್ ಫುಡ್ ಅದ್ರಲ್ಲಿ ಕೊಡಿ, ಆನೆ ಸ್ಟ್ರೆಂತ್ ಬರುತ್ತೆ. ನೀವು ಈಗ ಅದಕ್ಕೆ ಬೆಣ್ಣೆ ಹಾಕಿನೋ ಕಲ್ಸ್ಕೊಡ್ತೀವಿ ಅನ್ಕೊಳ್ಳೋಣ, ಅದು ಒರಿಜಿನಲ್ ಬೆಣ್ಣೆ ಆಗಿರಲ್ಲ, ಅದು ಡಾಡಾ ತುಪ್ಪನೋ ಏನೋ ಆಗಿರುತ್ತೆ, ಪಾಮ್ ಆಯಿಲ್ ಏನೋ ಮಿಕ್ಸ್ ಆಗಿರುತ್ತೆ. ಹಿಂಗೆ ಕೇಳ ಆನೆಗಳು ನೋಡಿಬೇಕು, ನೀವು ಸ್ಟ್ರೆಂತ್ ಆಗಿರಲ್ಲ, ಅರ್ಧ ವಯಸ್ಸಿಗೆ ತಿರೋಗೋದು ಅದೇ ಕಾರಣಕ್ಕೆ. ನೀವು ಏನೇ ತಿಂದ್ರು ಅವಕ್ಕೆ ಪೌಷ್ಟಿಕಾಂಶ ಬೇಕು ಅಂದ್ರೆ ಆನೆ ಸ್ವತಃ ಅದು ಪರಿಸರದಲ್ಲಿ ಏನ್ ಸಿಗುತ್ತೆ ಅದನ್ನ ತಿನ್ಬೇಕು. ನಾವು ಈ ಪಿಜ್ಜಾ ಬರ್ಗರ್ ತಿನ್ನಂಗೆ ಆನೆಗಳು ವೀಕ್ ಆಗೋದೇ ಅಲ್ಲ. ದಸರಾಕ್ ಹೋದಾಗ ಇವ್ರು ಏನ್ ಫುಡ್ ಕೊಡ್ತಾರೆ, ವೆಯ್ಟ್ ಬರ್ಲಿ, ಆನೆ ದಷ್ಟಪುಷ್ಟ ಹೋಗಾಗ್ಲಿ ಅಂತ ಕೊಡೋದು ತಪ್ಪು. ಏನ್ ಪೌಷ್ಟಿಕಾಂಶ ಇದೆ ಅದನ್ನ ಈ ಹೆಸರು ಕಾಳುಗಳಲ್ಲಿ ಕೊಡ್ಲಿ, ಕೊಡ್ಲಿ, ತರಕಾರಿ ಕೊಡ್ಲಿ, ಏನಾದ್ರು ಕೊಡ್ಲಿ. ಅದಕ್ಕೆ ತುಪ್ಪ, ಬೆಣ್ಣೆ, ಮೈದಾ ಅವೆಲ್ಲ ಕೊಡೋದು ತಪ್ಪು ಸರ್. ಮೊದಲು ಅರ್ಜುನನ್ ಯಾರು ಹತ್ರಕ್ಕೆ ಹೋದ್ರೆ ಅದಕ್ಕೆ ಒಬ್ಬ ಮಾವುತರು ಇರಲೇ ಇರಬೇಕಿತ್ತು ಸರ್. ಕೆಲವು ಟೈಮ್ ಅದು ಅರ್ಜುನ್ ಹತ್ರ ಯಾರು ಫೋಟೋನೇ ತೆಗೆಸ್ಕೊಂಡಿಲ್ಲ, ಹಳೆ ಫೋಟೋ ತೋರಿಸ್ಬಿಡಿ ಯಾರ ಜೊತೆ ನಿಂತಿರೋದು. ಇಲ್ಲ ಆನೆ ಜೊತೆ ಫೋಟೋ ತಕ್ಕೊಡಲ್ಲ ಅಂತಲೇ ಮಾವುತರು ಹೇಳ್ಬಿಡೋರು. ಇಲ್ಲೇ ಇದೇ ಸರ್ಕಲ್ ಅಲ್ಲಿ ಆ ಸೈಡಲ್ಲಿ ಕಟ್ಟಾಕಿದ್ರೆ ನಾವು ಬಾಳೆಹಣ್ಣು ಕೊಡಕ್ ಹೋದ್ರು ಬೇಡ, ದೂರದಿಂದ ಎಸ್ಬಿಟ್ಟು ಬರ್ತಿದ್ವಿ. ಆತರ ಅಗ್ರೆಸಿವ್ ಇತ್ತು. ಆಮೇಲೆ ಬಾಳೆಹಣ್ಣು ಇಸ್ಕೋನವರೆಗೂ ಸುಮ್ಮನೆ ಇದ್ಬಿಟ್ಟು ಆಮೇಲೆ ಕೋರಲ್ಲಿ ಹಿಂಗ್ ಅಂದ್ಬಿಡೋ. ನನಗೂ ಇವತ್ತು ಅದೇ ಡೌಟ್ ಇರೋದು. ಈಗ ಅಪ್ಪ ಬಂತಾರೆ ರೋಡಿಗೆ, ಆನೆ ಬಂದು ರೋಡಿಗೆ ದಾಟುತ್ತೆ. ದಾಟಿಗೆ ಹೊಡೆದ ತಕ್ಷಣ ಡಾಟ್ ಆಗುತ್ತೆ. ಡಾಟ್ ಆದ್ಮೇಲೆ ಆನೆಗೆ ಇಂಜೆಕ್ಟ್ ಆಗುತ್ತೆ. ಅದು ಒಂದು 5-10 ಸೆಕೆಂಡ್ ಆದ್ಮೇಲೆ ಇಂಜೆಕ್ಟ್ ಆಗುತ್ತೆ. ಯಥಾ ಪ್ರಕಾರ ಭೀಮ ಅದೇ ರೀತಿ ಚಾರ್ಜ್ ಮಾಡಿ ಮತ್ತೆ ಕಾಡಿಗೆ ಹೋಗಿ ಭೀಮನ್ ಬಿತ್ತು ಆನೆ ಮಲ್ಕೊಳ್ತು, ಇಲ್ಲ ಒಂದ್ ಜಾಗದಲ್ಲಿ ನಿಂತಿ ತಟಸ್ಥವಾಗಿ 1 ಅವರ್ ರೆಸ್ಟ್ ಆಳ್ತು ಅನ್ನೋದೇ ಇಲ್ಲ. ಯಾಕೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಅದು ದೇವರೇ ಬಲ್ಲ ಸರ್. ಇದ್ರಕ್ಕಿಂತ ಭೀಮನ್ಗಿಂತ ದೊಡ್ಡದು ರೌಡಿ ರಂಗನೂ ಬಿದ್ದೋಗಿದೆ. ಈಗ ಒಡೆಯರು ಅವತ್ತು ಕ್ಯಾಪ್ಚರ್ ಟೈಮಲ್ಲಿ ಅಲ್ಲಿ ಜೊತೆನೇ ಇದ್ದೆ. ಕ್ಯಾಪ್ಚರ್ ಆಗಿ ಡಾಟ್ ಆಗಿದ್ದು ವಿತಿನ್ 1 ಮಿನಿಟ್ 2 ಮಿನಿಟ್ ಅಲ್ಲಿ ಬಿದ್ದೋಯ್ತು ಆನೆ. ನೀವು ಮಾತ್ರ ಅವ್ರು ಡಾಟ್ ಆಗಿದ್ದು ನಿಜ, ಅದು ಸಕ್ಸಸ್ ಆಗಿದ್ದು ನಿಜ, ಟಾರ್ಗೆಟ್ ಮಿಸ್ ಆಗಿಲ್ಲ. ಟಾರ್ಗೆಟ್ ಮಿಸ್ ಆದ್ರೆ ಬೀಳಲ್ಲ ಅಂತ ಹೇಳ್ಬೋದು. ಅದು ಏನಾಯ್ತು ದೇವ್ರಿಗೆ ಗೊತ್ತು. ಅವನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಕು. ನಮ್ಮ ಈ ಮಿನಿಸ್ಟ್ರು ಬಂದಾದ್ಮೇಲೆ ಸ್ವಲ್ಪ ಎಲ್ಲಾ ವಿಚಾರದಲ್ಲೂ ಸೀರಿಯಸ್ ಆಗಿ ತಾಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ವಿಚಾರವಾಗಿ ಸೀರಿಯಸ್ ತಾಳ್ತಾರೆ. ಕೆಲವು ಟೈಮ್ ನೋಡಿ ಕಾಂತಿ ಆನೆನೋ ಇದರಲ್ಲಿ ಮಿಸ್ ಆಗಿರುತ್ತೆ, ಆಗಿಲ್ಲ ಅಂತ ಇಲ್ಲ. ಅದಕ್ಕೆ ಮತ್ತೆ ಅದನ್ನ ಟ್ರೀಟ್ಮೆಂಟ್ ಮಾಡ್ಬೇಕು. ಅದೇನಿದೆ ಅದನ್ನ ವಾಸ್ತವವಾಗಿ ತಿಳ್ಕೊಂಡು ನಮ್ಮಿಂದ ತಪ್ಪಾಗಿದ್ದು ಮತ್ತೆ ಅದು ಸರಿಪಡಿಸ್ಬೇಕು. ಹಂಗೆ ಮಾಡಿದ್ರೆ ಆನೆಗಳು ಯಾವುದು ಈಗ ಏನೋ ಹೆಚ್ಚು ಕಡಿಮೆ ಆಗಲ್ಲ. ಇಲ್ಲ, ಭೀಮ ಡಾಟ್ ಆದ್ರೂ ಬಿದ್ದೋಗಿಲ್ಲ, ಭೀಮ ಟಾರ್ಗೆಟ್ ಮಿಸ್ಸೇ ಆಗಿಲ್ಲ, ಬಟ್ ಭೀಮ ಬಿದ್ದೋಗಿಲ್ಲ. ಪುಕ್ ಚಾರ್ಜ್ ಮಾಡಿ ಕಾಡೊಳಗಡೆ ಹೋಗಿದ್ದಾನೆ, ಬಿದ್ದೇ ಹೋಗಿಲ್ಲ. ಮತ್ತೆಲ್ಲೂ ರೆಸ್ಟ್ ತಗೊಂಡಿಲ್ಲ, ಒಂದು ಮರ ಹೊರಕೊಂಡಿದೆ ಅಥವಾ ಕೂತಿದೆ ಮಲಗಿದೆ ಅನ್ನೋದು ನ್ಯೂಸೇ ಇಲ್ಲ. ಎಲ್ಲಿ ಹೆಂಗೆ ಯಾವ ರೀತಿ ದಿನ ಇಂಜೆಕ್ಟ್ ಮಾಡೋಕ್ಕಿಂತ ಹಿಂದೆ ಹೆಂಗಿತ್ತು ಹಂಗೆ ಇದೆ, ಅವತ್ತೆಲ್ಲ ಹಂಗೆ ಇದೆ. ಅಗ್ರೆಸಿವ್ ಇತ್ತು ಒಂಥರ, ಅದು ಕೋರೆ ಉದ್ದ ಅಗ್ರೆಸಿವ್ ಇತ್ತು. ಆನೆಗಳ ಹತ್ರ ಬೇರೆ ಆನೆಗಳು ಸಾಕಾನೆಗಳ ಹತ್ರ ಬಂದ್ರೆ ಸ್ವಲ್ಪ ಇದು ಹೆದರಿಸ್ತಿದ್ದ. ಇತ್ತೀಚೆಗೆಲ್ಲ ಸಾಧು ತರ ಆಗಿದ್ದ, ತುಂಬಾ ಸ್ಮೂತ್ ಆಯ್ತು ಆನೆ. ಅಭಿಮನ್ಯು ಕುಸ್ತಿ ಆಡೋ ಟೈಮಲ್ಲಿ ಅಭಿಮನ್ಯು ಹೊಡೆಯೋದು ಚಾರ್ಜ್ ಮಾಡೋದು ಹೆಂಗಿದೆ, ಅರ್ಜುನ ನಿತ್ತಲ್ಲೇ ಕತ್ತಲ್ಲಾಡ್ಸಿ ಹಿಂಗ್ ಗುದ್ದಕ್ಕೆ ಹೋಗೋದು ಮಾಡ್ತೇವೆ. ಅಭಿಮನ್ಯು ಎಷ್ಟು ಸ್ಟೆಪ್ ಹಿಂದೆ ಬಂದು ಎಗ್ರಿ ಹೊಡೆಯುತ್ತೆ, ಮತ್ತೆ ಹಿಂದೆ ಮುಂದೆ ಆಡ್ಕೊಂಡು ಹೊಡೆಯುತ್ತೆ. ನೀವು ನಿತ್ತಲ್ಲೇ ಹಿಂಗೆ ಸುಮ್ಮನೆ ಮುಖ ಕೊಡ್ಕೊಂಡೆ ಕುಸ್ತಿ ಆಡೋದೇ ಬೇರೆ, ಹಿಂದೆ ಎಷ್ಟು ಸ್ಟೆಪ್ ತಗೊಂಡು ಚಾರ್ಜ್ ಮಾಡೋದೇ ಬೇರೆ. ಮೊದಲು ಆ ಥರ ಚಾರ್ಜ್ ಮಾಡೋದು ಅರ್ಜುನ. ಇತ್ತೀಚಿನ ದಿನಗಳಲ್ಲಿ ಈ ಥರ
ಸಾಧು ಥರ ಹೌದು ಇರ್ಬೋದು, ಸಾಫ್ಟ್ನೆಸ್ಸೇ ಅದಕ್ಕೆ ಮುಳುವಾಯ್ತು ಅನಿಸುತ್ತೆ. ಯಾವಾಗ ಅಂಬಾರಿ ಹೊರ್ತಾ ಇದು 8 ಬಾರಿ ಅಂಬಾರಿ 9 ಬಾರಿ ಅಂಬಾರಿ ಹೊರ್ತು ಅವಾಗ ಜನ ಎಲ್ಲ ಅಂಬಾರಿ ಆನೆಕಲ್ಲಿ ಫೋಟೋ ತೆಗಿಸ್ಬೇಕು ಅಂತ ಅಂದಾಗ ಆ ಜೊತೆ ಮಾವತ್ತು ನಿಂತ್ಕೊಂಡು ಅದಕ್ಕೆ ಹೆದರಿಸಿ ಫೋಟೋ ತೆಗೆಸ್ಕೊಳ್ಳೋದು, ಜನನ ಜೊತೆ ಬೆರೆಯೋದೆಲ್ಲ ಮಾಡಿಸ್ತಾರೆ. ಆನೆ ಆಟೋಮೆಟಿಕ್ ಸಾಧು ಆಯ್ತಾ ಹೋಯ್ತು. ಥರ ಇಲ್ಲ ನಾವು ನನ್ನ ವಯಸ್ಸು ಅವಾಗ 13 ವರ್ಷ. 13 ವರ್ಷದಿಂದ ಒಂದು ನನಗೆ 31 ವರ್ಷ. ನಾವು ಅರ್ಧ ವಯಸ್ಸು ನೋಡಿದ್ವಿ ಅರ್ಜುನನ್ನ. ಕ್ಯಾಪ್ಚರಿಗೆ ಬಂದಾಗೆಲ್ಲ ನೋಡಿದ್ವಿ. ಯಾವ ಆನೆ ಕೈಲಿ ಹೋದ್ರು ಆನೆ ಹತ್ರ ಹೋಗ್ಬೇಡಿ ಅಂತ ಮಾವತರುಗಳೇ ಹೇಳ್ಬಿಡು. ಅಭಿಮನ್ಯು ಅರ್ಜುನನ ಬಡ್ಡೆ ಹೋಗ್ಬೇಡಿ, ಬೇರೆ ಆನೆಗಳ ಬೇರೆ ಸೊಪ್ಪು ಕೊಡ್ತಿರೋ ಮೇವು ಕೊಡ್ತಿರೋ ಕೊಟ್ಬಿಡಿ ಅಂತೆಲ್ಲ ಹೇಳ್ತಿದ್ರು. ಗುಂಡ ಯಾವಾಗ 2 ಸಲ ಇದಕ್ಕೆ ಅರ್ಜುನನ್ಗೆ ಹೊಡೀತು ಹಿಂದೆಯಿಂದ, ಆವಾಗ ಅರ್ಜುನನ ಕೈಲೇ ಹೊಡೆಸ್ತಾರೆ ಲಾಸ್ಟಿಗೆ. ಆ ವಿಡಿಯೋದಲ್ಲಿ ಇದೆ ನೋಡಿ, ಅರ್ಜುನ ಅವಾಗ ಹೊಡೆಯುತ್ತೆ. ಅದೇ ಕೋರೆನ ಈಗ ಆನೆಗಳಿಗೆ ಹೆಂಗಾಗುತ್ತೆ ಗೊತ್ತಾ ಸರ್, ನಂದು ಸ್ಟ್ರೆಂತೆ ಕೊಂಬು, ಆ ಕೊಂಬನ್ನ ಕಟ್ ಮಾಡ್ದಾಗ ಅವಾಗ ಗೊತ್ತಿಲ್ದಂಗೆ ಅದಕ್ಕೆ ಹಿಂಸೆ ಅನ್ಸುತ್ತೇನೋ. ಅಯ್ಯೋ ನಂದೀಗ ಉದಾಹರಣೆ ಒಬ್ಬೊಬ್ಬರಿಗೆ ಮೀಸೆ ಬಳಸಿದಾಗ ಹೆಂಗೆ ಶೇಮ್ ಹಂಗೆ ಕೋರೆನ ಕಟ್ ಮಾಡಿದಾಗ ಅದಕ್ಕೆ ಹಿಂಸೆ ಆಗುತ್ತೇನೋ. ಅಯ್ಯೋ ನಂದು ಕೋರೆ ಗುಡ್ಡ ಆಗೈತೆ, ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಅದೇ ಕೋರೆ ನನ್ನ ಉದ್ದ ಇದ್ದಾಗ ನಾನು ಇರೋದೇ ಇದ್ದಂತ ಅದು ಹೋರಾಡಕ್ಕೆ ಅದಲ್ವಾ, ಅದನ್ನೇ ಕಟ್ ಮಾಡಿದಾಗ ಏನ್ ಅನ್ಸುತ್ತೆ, ಆನೆಗೆ ಹಿಂಸೆ ಅನ್ಸುತ್ತೆ. ಹೌದು, ಕೋರೆನ ಮೊದ್ಲಿನ ತರ ಇದ್ದಿದ್ರೆ ಆನೆ ಫೈಟ್ ಆಡೋ ಟೈಮಲ್ಲಿ ಇದ್ರ ಮುಖದ ತರ. ಈಗ ಅರ್ಜುನಗೆ ಅವತ್ತು ಬಾಯೊಳಗೆಲ್ಲ ಗಾಯ ಆಗಿದೆ ಫೈಟ್ ಆಡೋ ಟೈಮಲ್ಲ, ಕಾಡಾನೆ ಇರುತ್ತೆ ಫೈಟ್ ಆಡೋದಾಗ ಆ ಬಾಯ ಒಳಗಡೆ ಎಲ್ಲ ಗಾಯ ಆಗಿದೆ, ಬಾಯಿಂದ ರಕ್ತ ಸುರಿತಿರುತ್ತೆ. ವಿಡಿಯೋದಲ್ಲಿ ನೋಡಿದ್ವಿ ನಾವು, ಯಾವ್ದೋ ಲೀಕ್ ಆಯ್ತಲ್ಲ ವಿಡಿಯೋ. ಅದನ್ನ ಅರ್ಜುನ್ ಮೊದ್ಲಿನ ಕೋರೆ ತರ ಏನಾರ ಇದ್ದಿದ್ರೆ ಅರ್ಜುನ್ ಬಡ್ಡಿಗೂ ಬರಕ್ ಆಗ್ತಿರ್ಲಿಲ್ಲ ಕಾಡಾನೆ. ಅರ್ಜುನ್ ಕೋರೆನೆ 1.5 ಮೀಟರ್ ಉದ್ದ ಇದ್ದು. ಸರ್ ನಮಗೆ ಗೊತ್ತಿರೋ ಪ್ರಕಾರ ಮೊನ್ನೆ ಯಾವುದೋ ಒಂದು ವಿಡಿಯೋ ಬಂತು, ಅದಕ್ಕೂ ಈ ಫೋಟೋಕ್ಕೂ ಹೋಲಿಕೆ ಇದೆ. ಆ ಶನಿವಾರ ಸಂತೆ ಭಾಗದಲ್ಲಿ ಟ್ರ್ಯಾಕ್ ಮಾಡುವಾಗ ಸಿಕ್ಕಿದೆ. ಅದು ತುಂಬ ಅಗ್ರೆಸಿವ್ ಆಗಿದೆ ಈ ಟೈಮಲ್ಲಿ. ಅದು ಮಸ್ತಿಲಿದೆಯೋ ಅಥವಾ ಏನೋ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ದಿನ ಹೋದರೆ ಅದು ಮರೆಯುತ್ತೆ, ಸ್ವಲ್ಪ ಅಗ್ರೆಸಿವ್ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಕ್ಯಾಂಪ್ ಮಾಡಿ ಅದನ್ನು ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಿಸಿ ಹಿಡಿಯಬಹುದು. ಸರ್ ಹೇಳೋಕ್ಕಾಗಲ್ಲ ಸರ್, ಅದು ತುಂಬ ಬರೀ ಯಾರೋ ಮರದ ಮೇಲೆ ನಿಂತ್ಕೊಂಡು ಕೆಮ್ಮಿತ್ಕೆನೆ ಸುಮಾರು ಒಂದು 200-300 ಮೀಟ್ರ್ ಬೆರ್ಸ್ಕೊ ಬಂದು ಗುದ್ದುತ್ತೆ. ಆ ವಿಡಿಯೋ ನಿಮಗೆ ಕಳಿಸ್ಕೊಡ್ತೀನಿ, ನಿಮಗೆ ಸಿಕ್ಕಿಲ್ಲ ಅನ್ಸುತ್ತೆ, ಇಲ್ಲ ಕಳಿಸ್ಕೊಡ್ತೀನಿ. ಸೇಮ್ ಮೆಲ್ಲಾಟಿ ಜಂಗಿದೆ ಅಂದ್ರೆ ಅರ್ಜುನನ್ ಕೊಂದಿದ್ದು ಯಾವ ರೀತಿ ಫಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದೇ ರೀತಿ ಇದು ಈ ಆನೆನೂ ಇದೆ. ಟ್ರ್ಯಾಕ್ ಮಾಡೋಕೆ ಮರದ ಮೇಲೆ ಕೂತ್ಕೊಂಡು ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರೋ ಕೆಮ್ತಾರೆ ಆನೆ ನೋಡಿದ್ಮೇಲೆ. ಆನೆ ಕೆಮ್ಮಿದ ಜಾಗಕ್ಕೆ ಬಂದ್ಬಿಟ್ಟು ಒಂದು ಒಣಗಿರೋ ಮರನ ಒದ್ದೋಗುತ್ತೆ. ಅದನ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ ವಿಡಿಯೋನ. ಆಮೇಲೆ ಆ ಕಾಡಾನೆಂದು ಇದ್ರದ್ದು ಸಿಮಿಲಾರಿಟಿ ಸೇಮ್ ಇದೆ ಸರ್. ಆನೆ ಕೆಲವೊಂದು ನೆನಪು ಈಗ ಹಿಡಿದು ಸಾಕಿರೋ ಆನೆಗಳನ್ನ ಇಂಥದ್ದೇ ಆನೆ ಅಂತ ಹೇಳ್ಬೋದು. ಕೆಲವೊಂದನ್ನ ಕಾಡಿಗೆ ಬಿಟ್ಟಿದ್ದಾರೆ, ಕೆಲವೊಂದು ಟ್ರೈನಿಂಗ್ ಮಾಡೋ ಟೈಮಲ್ಲಿ ಹುಷಾರಿಲ್ದಂಗಾಗಿ ಸತ್ತೋಗಿರ್ಬೋದು. ಹಿಡಿದಿಟ್ಟು ಗುಂಡನ್ನ ಟ್ರೈನ್ ಮಾಡ್ತೀವಿ ಅಂತ ತಗೊಂಡೋದ್ರು, ಅದಕ್ಕೆ ಏನು ಹೆಸರು ಕಟ್ಟಿದ್ದಾರೆ ಅಂತ ಇವತ್ತು ಗೊತ್ತಿಲ್ಲ. ಅಪ್ಪ ಇದ್ದರೆ ಗೊತ್ತಾಗದು, ನನಗೆ ಹೇಳ್ಬಿಡ್ತಿದ್ರು. ಅದೇ ರೀತಿ ಇನ್ನೊಂದು ಆನೆ ಸ್ವಲ್ಪ ಈ ಕುರುಡಾನೆ ಇತ್ತು ಅಂತ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ ಗೊತ್ತಾ. ಅದ್ರ ಜೊತೆ ಒಂದು ಉದ್ದುದ ಕೋರೆ ಇತ್ತು. ಉದ್ದುದ ಕೋರೆ ಅಂದರೆ ಆನೆ ಸ್ವಲ್ಪ ಶರೀರ ಚಿಕ್ಕದು, ಹರ್ಷ ಟೈಪ್ ಇತ್ತು. ನಮ್ಮ ಹರ್ಷ ಆನೆ ಇದೆಯಲ್ಲ ಆ ಟೈಪ್. ಇದೇ ಬಳುಕ್ನಳ್ಳಿ ಕಾಡಲ್ಲಿತ್ತು. ಬಳುಕ್ನಳ್ಳಿ ಕಾಡಲ್ಲಿ ಇದ್ಬೇಕಾದ್ರೆ ಅಪ್ಪ ಇದೇ ರೀತಿ ನಡ್ಕೊಂಡೋಗಿ ಟ್ರ್ಯಾಕ್ ಮಾಡಿ ಡಾಟ್ ಮಾಡಿದ್ರು. ಡಾಟ್ ಮಾಡಿ ಹಗ್ಗ ಹಾಕಿದ ಟೈಮಲ್ಲಿ, ಹಗ್ಗ ಎಲ್ಲ ಹಾಕಿದ್ದ ಟೈಮಲ್ಲಿ ಸ್ವಲ್ಪ ಸಾಕಾನೆ ಆನೆ ಕಾಡಾನೇನು ಕುಸ್ತಿ ಆಡೋ ಟೈಮಲ್ಲಿ ಅದು ಸ್ವಲ್ಪ ಸಣ್ಣ ಗಾಯ ಆಗಿರುತ್ತೆ. ಆ ಗಾಯ ಎಲ್ಲಾಗಿರುತ್ತೆ, ಪ್ರೈವೇಟ್ ಪಾರ್ಟ್ ಹತ್ರ ಆಗಿರುತ್ತೆ. ಅದನ್ನ ಯಾರು ನೋಡಿರಲ್ಲ. ಅದು ಕ್ರಾಲಿಗೆ ತಗೊಂಡಾದ್ಮೇಲೆ ಸತ್ತೋಗುತ್ತೆ. ಕಾಡಾನೆ ಕ್ರಾಲಲ್ಲಿ ಬುದ್ಧಿ ಕಲಿಸೋ ಟೈಮಲ್ಲಿ ಸತ್ತೋಗುತ್ತೆ. ಹಂಗೆ ಆನೆಗೆ ಸಾಯೋಕ್ಕೆ ಏನು ಇದೇ ರೀತಿ ಅಂತ ಏನಿಲ್ಲ. ಕಾಡಾನೆ ಸಾಕಾನೆ ಫೈಟಲ್ಲಿ ಸತ್ತೋಯ್ತವೆ. ಇಲ್ಲ ಇಲ್ಲಿಂದ ಹೋಗಾದ್ಮೇಲೆ ನಾವು ಇಲ್ಲಿ ಎಳ್ಕೊ ಹೋಗುವಾಗ ಏನಾರೋ ಒಂದು ಚಿಕ್ಕ ಪುಟ್ಟ ಗಾಯ ಆಗಿದ್ದವನ್ನ ನೋಡ್ದಲ್ಲೇ ಇದ್ದಾಗ ಸತ್ತೋಯ್ತವೆ. ಏನೋ ಸತ್ತೋಗಿರ್ತವೆ ಸರ್. ಅದು ಏನೇನೋ ಆಗಿರುತ್ತೆ ಗಾಯಗಳು, ಟ್ರೀಟ್ಮೆಂಟ್ ಮಾಡ್ದಲ್ಲೇ ಅಥವಾ ಏನಾರು ಅಲ್ಲಿ ಹುಳು ಹಾಕಿ ಏನಾರು ಆಗುತ್ತೆ, ಆ ರೀತಿ ಸತ್ತೋಗ್ತವೆ. ಅದು 2000ನೇ ಇಸ್ವಿಲಿ ಸರ್. ಅದು ಕುಮಾರಶೇಖರ ಅನ್ನೋ ಆನೆನ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಕ್ಯಾಂಪ್ ಉಂಬ್ಳಿ ಬೆಟ್ಟದಲ್ಲಿ ಹಾಕ್ತಾರೆ. ಅದು ಸ್ವಲ್ಪ ಅಲ್ಲೇ ಕ್ರಾಲ್ ಮಾಡಿ ಅಲ್ಲೇ ಆನೆನ ಟ್ರೈನಿಂಗ್ ಕೊಟ್ಟು ಈ ಅರ್ಜುನನ ಜೊತೆ ಇರ್ತಲ್ಲ ಕುಮಾರಸ್ವಾಮಿ, ಅದೇ ಆ ಕ್ಯಾಂಪಲ್ಲೇ ಕ್ಯಾಪ್ಚರ್ ಮಾಡಿದ್ದು. ಆ ಟೈಮಲ್ಲಿ ಅಪ್ಪ ಸ್ವಲ್ಪ ಅಲ್ಲೇ ವಾಕ್ ಮಾಡಬೇಕಾದ್ರೆ ಈ ವಿಕ್ರಮ್ ಆನೆನ ಅಪ್ಪ ಡಾಟ್ ಮಾಡಿದ್ರು. ಸ್ವಲ್ಪ ವಿಕ್ರಮ್ ಆನೆ ರೋಗ್ಸು. ವಿಕ್ರಮ್ ಆನೆನ ಹಿಡಿಬೇಕಾದ್ರೆ ಹೆಚ್ಚು ಕಡಿಮೆ 4 ಜನ ಸಾಯಕ್ಕಾಗಿದ್ರು. ಅಷ್ಟು ರೋಗ್ಸಿತ್ತಂತೆ. ಬರೀ ಎಲ್ಲಿ ಮನುಷ್ಯದ ಸ್ಮೆಲ್ ಬರುತ್ತೆ, ಮಾತು ಕೇಳಿಸುತ್ತೆ, ಅಲ್ಲಿಗೆ ಅಟ್ಟಿಸ್ಕೋಗ್ಬಿಡೋದಂತೆ. ಈ ಟ್ರ್ಯಾಕ್ ಮಾಡಕ್ಕೆ ನಮ್ಮೂರವ್ರನ್ನ ಕರ್ಕೊಂಡೋಗಿದ್ರಲ್ಲ, ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿ ಅವರು ಕಾಡೊಳಗಡೆ ಬಿದ್ದು ಆನೆ ಬಂದು ನಿಂತಿದ್ಕೋ ಅವರು ಒಂದು ಚರಂಡಿ ಸಿಗುತ್ತಲ್ಲ, ಚರಂಡಿಗೆ ಬಿದ್ಬಿಟ್ಟು ಹಂಗೆ ಹೊತ್ಕೊಂಡಿದ್ದಾರೆ. ವಿಕ್ರಮ್ ಆನೆ ಡಾಟ್ ಮಾಡುವಾಗ, ವಿಕ್ರಮ್ ಇದೆ ಅದೇ ಆನೆ ಡಾಟ್ ಮಾಡುವಾಗ ಅದೇ ರೀತಿ ಆ ಆನೆ ಅವಾಗಿಂದ ಅಪ್ಪನ ಸ್ಮೆಲ್ ಹಿಡಿದು ಈ ಕ್ಯಾಂಪಲ್ಲಿ ಕುಮಾರಶೇಖರ ರೆಡ್ಡಿ ಟೈಮಲ್ಲಿ ಅಟ್ಟಿಸ್ಕೊ ಬಂದಿತ್ತು.
ತುಂಬ ದೂರ ಅಟ್ಟಿಸ್ಕೊಂಡು ಬಂದು ಆಮೇಲೆ ಲಾಸ್ಟಿಗೆ ಎಲ್ಲ ಅದು ಸ್ವಲ್ಪ ಜೋಕ್ ಥರನೇ ಆಯಿತು. ನೀನು ಹಿಡ್ದಿದ್ದಾನೆ, ನಿನ್ನನ್ನೇ ಅಟ್ಟಿಸ್ಕೊ ಬರ್ತಿದ್ದಿಲ್ಲ ವೆಂಕಟೇಶ್ ಅಂತ ಚಟಿ ಬಸ್ಸಲ್ಲಿ ರೇಗಿಸ್ತಿದ್ರು. ಆಮೇಲೆ ಅದಕ್ಕೆ ಬೆಲ್ಲ ಮತ್ತು ಕುಸ್ರೆ ಎಲ್ಲನೂ ಕೊಟ್ಟು ಸಾದು ಮಾಡ್ಕೊಂಡ್ರು. ಆ ಥರ ಸುಮಾರು ಇನ್ಸಿಡೆಂಟ್ ಇದೆ. ಅವ್ರು ಇದ್ದಿದ್ರೆ ಅವ್ರ ಬಾಯಿಲೆ ಕೇಳೋಕ್ಕೆ ಚೆನ್ನಾಗಿರ್ತಿತ್ತು. ಹೇಳ್ತಿದ್ರು ನನಗೆ ಡೈಲಿ ಯಾವ್ದಾರ ವಿಚಾರ ಇದ್ದರೆ ನಾವು ಮಾತಾಡ್ತಿದ್ವಿ ಕೂತ್ಕೊಂಡು. ಆನೆ ಯಾವ್ದಾರ ಹೊಸಾದು ಬಂತು ಅಂದ್ರೂ ಹೆಂಗಿದೆ ಆನೆ ಅಪ್ಪಾಜಿ, ಕಿವಿ ಹೆಂಗಿದೆ, ಮತ್ತು ಕೋರೆ ಹೆಂಗಿದೆ, ವಯಸ್ಸು ಎಷ್ಟಾಗಿದೆ ಅಂತ ಕೇಳ್ತಿದ್ದೆ. ಹಿಂಗೆ ಚರ್ಚೆ ಮಾಡ್ತಿದ್ವಿ ನಾವು. ಅಪ್ಪ ಹೇಳೋರು ರೇಡಿಯೋ ಕಾಲರ್ ಹಾಕುವಾಗ ಈ ಮರಿ ಆನೆನ ಹೊಡೆದ್ರೆ ಆ ಕಾಲ್ಸಂದಿ ಬಂದ್ಬಿಟ್ಟು ಆ ಮರಿಗಳು ನಿಲ್ಲವು, ಹಾಲು ಕುಡಿತಿರೋವು. ಇದೆಲ್ಲ ನೋಡಿದ್ರೆ ಆನೆ ಹೊಡೆಯೋದು ಇದೇ ಬೇಡ ಅನ್ಸುತ್ತೆ, ಹಂಗೆ ಹಿಂಗೆ ಅಂತ ಹೊಂದ್ಕೊಳ್ಳೋರು. ಈಗ ಒಂದು ಹೆಣ್ಣಾನೆನ ಟೀಮ್ ಲೀಡರ್ ಹೆಣ್ಣಾನೆನ ರೇಡಿಯೋ ಕಲರ್ ಹಾಕ್ಬೇಕಲ್ಲ, ರೇಡಿಯೋ ಕಲರ್ ಹಾಕೋ ಟೈಮಲ್ಲಿ ಜಲಜಿನ್ ಹೊಡಿತಿದ್ರು. ಆನೆ ತಟಸ್ಥವಾಗಿ ನಿಲ್ಲೋದಲ್ಲ, ಪ್ರಜ್ಞೆ ತಪ್ಪು ನಿಲ್ತಿತ್ತು. ಅದ್ರ ಮರಿ ಅದನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ಈ ನಮ್ಮ ಅಭಿಮನ್ಯು ಕೈಲಿ ಆಟ ಆಡ್ತಾ ನಿಂತ್ಕೊಳ್ಳವು. ಅಭಿಮನ್ಯುಗೆ ಗುದ್ದಕ್ಕೆ ಬರೋವು ಚಿಕ್ಕ ಮರಿಗಳು, ತುಂಟಾಟ ಚಿಕ್ಕ ಮರಿಗಳು ಬಂದು ಅಭಿಮನ್ಯು ಜೊತೆ. ಈ ಅಭಿಮನ್ಯು ಅವು ಮರಿ ಅಂತ ಗೊತ್ತಾಗಿ ಒಂದು ಚೂರು ತೊಂದರೆ ಕೊಡ್ತಿರ್ಲಿಲ್ಲ. ಸೊಂಡ್ಲೆಲ್ಲ ಹಾಕಿ ಮೈ ಸವ್ರದಂಗೆ ಮಾಡಿ ಅದನ್ನೇ ಆಟ ಆಡಿಸ್ತಾ ನಿಂತ್ಕೊಳ್ಳೋದು. ಅವಕ್ಕೆ ಬಾಯಿಗೆಲ್ಲ ಸೊಂಡ್ಲು ಹಾಕೋದು. ಆಮೇಲೆ ಅದು ಆನೆಗೆ ರೇಡಿಯೋ ಕಲರ್ ಆಗಿ ಕಳ್ಸೋವರೆಗೂ ಆ ಮರಿನ ಎಷ್ಟು ಆಟ ಆಡಿಸ್ತಿರೋ. ಅಷ್ಟೇ ಫೈಟ್ ಆದ್ರೂ, ದೊಡ್ಡ ಆನೆಗಳಿಗೆ ಫೈಟ್ ಮಾಡೋದಾಗ್ಲಿ ಅಗ್ರೆಸಿವ್ ಆದ್ರೂ ಅಭಿಮನ್ಯು ಮರಿ ಸಿಕ್ಕಾಗ ಅಷ್ಟು ಚೆನ್ನಾಗಿ ಆಟ ಆಡಿಸೋದು ಅಭಿಮನ್ಯು. ಹೌದೌದು, ತುಂಬಾ ಒಳ್ಳೆ ಬುದ್ಧಿ. ಅಪ್ಪಾಜಿ ಹೇಳ್ದ, ನೆಗಾಡೋರೆಲ್ಲ ನಾವು ನೋಡ್ತಿದ್ದಾಗ, ನಾವು ಹೋಗಿ ನೋಡ್ತಿರ್ತೀವಲ್ಲ, ಅವಾಗ ಅಭಿಮನ್ಯು ಆಟ ಆಡಿಸ್ತಿರೋದು ನೋಡು ಅಂತ ತೋರಿಸ್ಬಿಟ್ಟು ಅಪ್ಪಾಜಿ ನೆಗಾಡೋರು. ಅದೇ ರೀತಿ ನೀವು ಅಭಿಮನ್ಯು ಒಂದೊಂದು ಇಲ್ಲಿ ಆನೆ ಹಿಡಿತಾರೆ ಎಲ್ಲಿ ಸರ್? ಬೇಲೂರು ಭಾಗದಲ್ಲಿ ಒಂದು ಮರಿ ಹಿಡಿದು ಬಿಡ್ತಾರೆ ಇವರು. ಅದನ್ನ ಸವರ್ತಾ ಇದ್ದಾರೆ. ಆನೆ ಗೊತ್ತಾಗುತ್ತೆ ಸರ್. ನಾವು ಈಗ ಚಿಕ್ಕವರು ದೊಡ್ಡವ್ರನ್ನ ಹೆಂಗ್ ಮಾತಾಡಿಸ್ಬೇಕಂದ್ರೆ ಆನೆಗೂ ಗೊತ್ತಾಗುತ್ತೆ. ಈಗ ಆನೆ ನಾವು ಹೇಳಿದ ಕೆಲಸ ಮಾಡ್ಬೋದು, ಟ್ರೈನ್ ಮಾಡಿರ್ಬೋದು. ಬಟ್ ಆ ಮರಿ ಏನು ಕೊಡೋದು ಅಂತ ಇವತ್ತು ಅರ್ಥ ಆಗ್ತಿಲ್ಲ. ಅದು ಹಾಲು ಕುಡಿಯೋಕ್ಕೆ ಏನ್ ಮಾಡ್ತದೆ?